ತಾಳಿದವನು ಬಾಳಿಯಾನು ಎಂಬ ಮಾತನ್ನ ನಾವು ಕೇಳ್ತಾನೆ ಇರ್ತೇವೆ. ತಾಳ್ಮೆಯಿಂದ ಇದ್ರೆ ಎಲ್ಲವನ್ನ ಕೂಡ ಸಾಧಿಸಬಹುದು ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಂಗ್ರೆಸ್ಸಿನ ಆ ನಾಯಕ. ಒಂದಲ್ಲ ಎರಡಲ್ಲ 16 ವರ್ಷದ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನ ಕಟ್ಟಾಳು, ಸಂಘಟನಾ ಚತುರ, ಟ್ರಬಲ್ ಶೂಟರ್, ಗಾಂಧಿ ಕುಟುಂಬದ ನಿಷ್ಠಾವಂತ, ರಾಜ್ಯದಲ್ಲಿ ಮುಳುಗುತ್ತಿದ್ದ ಕಾಂಗ್ರೆಸ್ ದೋಣಿಯನ್ನ ಮೇಲಕ್ಕೆತ್ತಿದ 16 ಬಿರುದು ಹೊಂದಿರುವ ನಾಯಕನೇ ಡಿಕೆ ಶಿವಕುಮಾರ್. ಅದರಲ್ಲೂ ತಾಳ್ಮೆಗೆ ಇನ್ನೊಂದು ಹೆಸರೇ ಕನಕಪುರದ ಬಂಡೆ. ಡಿಕೆ ಶಿವಕುಮಾರ್ ಯಶಸ್ಸಿನ ಹಿಂದಿದೆ ಒಗ್ಗಟ್ಟಿನ ಮಂತ್ರ. ಡಿಕೆಶಿ ಸಕ್ಸಸ್ ಹಿಂದೆ ಒಗ್ಗಟ್ಟಿನ ಮಂತ್ರ. ಬಂಡೆ ಮುಂದಿದೆ ಸಾಲು ಸಾಲು ಸವಾಲು. 2025 ಡಿಸೆಂಬರ್ 2 ಆ ದಿನ ರಾಜ್ಯ ರಾಜಕೀಯದಲ್ಲಿ ನಾಟಿ ಕೋಳಿ ಸಾರಿನ ಘಮ ಹರಡಿದ ದಿನ. ಹಿಂದೆಂದೂ ಡಿಕೆಶಿ ಸದಾಶಿವನಗರದ ಮನೆಗೆ ಕಾಲಿಡದ ಸಿದ್ದರಾಮಯ್ಯ ಅವತ್ತು ಭೇಟಿ ಕೊಟ್ಟಿದ್ದರು. ಮನೆಗೆ ಸಿದ್ದು ಬರ್ತಾ ಇದ್ದಂತೆ ಡಿಕೆ ಬ್ರದರ್ಸ್ ಸಿದ್ದರಾಮಯ್ಯ ಅವರ ಕಾಲಿಗೆರೆಗೆ ಬರಮಾಡಿಕೊಂಡಿದ್ದರು. ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಎಂಬ ಚಾಣಾಕ್ಷ ರಾಜಕಾರಣಿ. ಯಾವುದೇ ಜಿದ್ದು ಇಟ್ಟುಕೊಳ್ಳದೆ ಸಿದ್ದರಾಮಯ್ಯ ಅವರನ್ನ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ ಮಾಡಲು ಕರೆದಿದ್ದರು. ಅದು ಇಡ್ಲಿ ಜೊತೆ ಸಿದ್ದರಾಮಯ್ಯ ಅವರ ಫೇವರೇಟ್ ನಾಟಿ ಕೋಳಿ ಸಾರು. ಸಿದ್ದರಾಮಯ್ಯ ಕೂಡ ರುಚಿಯಾದ ನಾಟಿ ಕೋಳಿ ಸಾರು, ಇಡ್ಲಿ ಸವಿದಿದ್ದರು. ಇನ್ನು ಡಿಕೆಶಿಯು ಆತ್ಮೀಯವಾಗಿ ಫಸ್ಟ್ ಟೈಮ್ ಮನೆಗೆ ಬಂದ ಸಿದ್ದರಾಮಯ್ಯ ಅವರಿಗೆ ಇಡೀ ಮನೆ ತೋರಿಸಿದ್ರು. ಆ ದಿನವೂ ಡಿಕೆ ಶಿವಕುಮಾರ್ ಒಗ್ಗಟ್ಟು ಪ್ರದರ್ಶಿಸಿ ಜಾಣ್ಮೆ ತೋರಿಸಿದ್ರು. ಆದರೆ ಡಿಕೆಶಿ ಪಟಾಲಂ ಸುಮ್ಮನೆ ಇರಲಿಲ್ಲ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ಮಾಗಡಿ ಶಾಸಕ ಬಾಲಕೃಷ್ಣ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡಬೇಕು ಅಂತ ಪಟ್ಟು ಹಿಡಿಯುತ್ತಲೇ ಬಂದಿದ್ದರು. ಇನ್ನು ಶಿಷ್ಯಂದಿರು ಏನೇ ಹೇಳಿದ್ರು ಡಿಕೆ ಶಿವಕುಮಾರ್ ಮಾತ್ರ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಯಾರೇನೇ ಮಾತಾಡಿದ್ರು ಡಿಕೆಶಿ ಮಾತ್ರ ಮೌನಕ್ಕೆ ಶರಣಾಗಿದ್ರು. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾ ಇದ್ರು. ಇದೀಗ ಆ ಕಾಲ ಕೂಡಿ ಬಂದಿದೆ. ಅದು ಒಂದು ಕಡೆಯಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಾಗಲೂ ಡಿಕೆಶಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದರು. ಉಪಹಾರ ಕೂಟ ಆಯೋಜಿಸಿ ಸಿದ್ದರಾಮಯ್ಯ ರಾಜೀನಾಮೆ ಘೋಷಣೆ ಮಾಡಿದ್ರು. ಆ ಸಮಯದಲ್ಲೂ ಡಿಕೆ ಶಿವಕುಮಾರ್ ಸಿದ್ದು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು. ತಪ್ಪಿಕೊಂಡು ಒಗ್ಗಟ್ಟು ಪ್ರದರ್ಶಿಸಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಪರ ಟ್ವೀಟ್ ಮಾಡಿ ಬಂಡೆ ಹಾಡಿ ಹೋಗಲಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಮಂತ್ರ ಸಕ್ಸಸ್ ಆದಂತಿದೆ. ಸಿದ್ದರಾಮಯ್ಯ ಸೇರಿ ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ದರೆ ಮಾತ್ರ ಸಿಎಂ ಆಗಿ ಡಿಕೆಶಿ ಮುಂದುವರಿಯಲಿದ್ದಾರೆ. ಹಾಗಾಗಿ ಡಿಕೆಶಿ ಡೇ 1 ನಿಂದಲೂ ಒಗ್ಗಟ್ಟು ಪ್ರದರ್ಶನ ಮಾಡುತ್ತಲೇ ಬರ್ತಿದ್ದಾರೆ. ಇನ್ನು ಮುಂದೆಯೂ ಇದನ್ನೇ ಪಾಲಿಸಿದ್ರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಾಳಿದವನು ಬಾಳಿಯಾನು ಎಂಬ ಮಾತನ್ನ ನಾವು ಕೇಳ್ತಾನೆ ಇರ್ತೇವೆ. ತಾಳ್ಮೆಯಿಂದ ಇದ್ರೆ ಎಲ್ಲವನ್ನ ಕೂಡ ಸಾಧಿಸಬಹುದು ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಂಗ್ರೆಸ್ಸಿನ ಆ ನಾಯಕ. ಒಂದಲ್ಲ ಎರಡಲ್ಲ 16 ವರ್ಷದ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನ ಕಟ್ಟಾಳು, ಸಂಘಟನಾ ಚತುರ, ಟ್ರಬಲ್ ಶೂಟರ್, ಗಾಂಧಿ ಕುಟುಂಬದ ನಿಷ್ಠಾವಂತ, ರಾಜ್ಯದಲ್ಲಿ ಮುಳುಗುತ್ತಿದ್ದ ಕಾಂಗ್ರೆಸ್ ದೋಣಿಯನ್ನ ಮೇಲಕ್ಕೆತ್ತಿದ 16 ಬಿರುದು ಹೊಂದಿರುವ ನಾಯಕನೇ ಡಿಕೆ ಶಿವಕುಮಾರ್. ಅದರಲ್ಲೂ ತಾಳ್ಮೆಗೆ ಇನ್ನೊಂದು ಹೆಸರೇ ಕನಕಪುರದ ಬಂಡೆ. ಡಿಕೆ ಶಿವಕುಮಾರ್ ಯಶಸ್ಸಿನ ಹಿಂದಿದೆ ಒಗ್ಗಟ್ಟಿನ ಮಂತ್ರ. ಡಿಕೆಶಿ ಸಕ್ಸಸ್ ಹಿಂದೆ ಒಗ್ಗಟ್ಟಿನ ಮಂತ್ರ. ಬಂಡೆ ಮುಂದಿದೆ ಸಾಲು ಸಾಲು ಸವಾಲು. 2025 ಡಿಸೆಂಬರ್ 2 ಆ ದಿನ ರಾಜ್ಯ ರಾಜಕೀಯದಲ್ಲಿ ನಾಟಿ ಕೋಳಿ ಸಾರಿನ ಘಮ ಹರಡಿದ ದಿನ. ಹಿಂದೆಂದೂ ಡಿಕೆಶಿ ಸದಾಶಿವನಗರದ ಮನೆಗೆ ಕಾಲಿಡದ ಸಿದ್ದರಾಮಯ್ಯ ಅವತ್ತು ಭೇಟಿ ಕೊಟ್ಟಿದ್ದರು. ಮನೆಗೆ ಸಿದ್ದು ಬರ್ತಾ ಇದ್ದಂತೆ ಡಿಕೆ ಬ್ರದರ್ಸ್ ಸಿದ್ದರಾಮಯ್ಯ ಅವರ ಕಾಲಿಗೆರೆಗೆ ಬರಮಾಡಿಕೊಂಡಿದ್ದರು. ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಎಂಬ ಚಾಣಾಕ್ಷ ರಾಜಕಾರಣಿ.
ಯಾವುದೇ ಜಿದ್ದು ಇಟ್ಟುಕೊಳ್ಳದೆ ಸಿದ್ದರಾಮಯ್ಯ ಅವರನ್ನ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ ಮಾಡಲು ಕರೆದಿದ್ದರು. ಅದು ಇಡ್ಲಿ ಜೊತೆ ಸಿದ್ದರಾಮಯ್ಯ ಅವರ ಫೇವರೇಟ್ ನಾಟಿ ಕೋಳಿ ಸಾರು. ಸಿದ್ದರಾಮಯ್ಯ ಕೂಡ ರುಚಿಯಾದ ನಾಟಿ ಕೋಳಿ ಸಾರು, ಇಡ್ಲಿ ಸವಿದಿದ್ದರು. ಇನ್ನು ಡಿಕೆಶಿಯು ಆತ್ಮೀಯವಾಗಿ ಫಸ್ಟ್ ಟೈಮ್ ಮನೆಗೆ ಬಂದ ಸಿದ್ದರಾಮಯ್ಯ ಅವರಿಗೆ ಇಡೀ ಮನೆ ತೋರಿಸಿದ್ರು. ಆ ದಿನವೂ ಡಿಕೆ ಶಿವಕುಮಾರ್ ಒಗ್ಗಟ್ಟು ಪ್ರದರ್ಶಿಸಿ ಜಾಣ್ಮೆ ತೋರಿಸಿದ್ರು. ಆದರೆ ಡಿಕೆಶಿ ಪಟಾಲಂ ಸುಮ್ಮನೆ ಇರಲಿಲ್ಲ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ಮಾಗಡಿ ಶಾಸಕ ಬಾಲಕೃಷ್ಣ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡಬೇಕು ಅಂತ ಪಟ್ಟು ಹಿಡಿಯುತ್ತಲೇ ಬಂದಿದ್ದರು. ಇನ್ನು ಶಿಷ್ಯಂದಿರು ಏನೇ ಹೇಳಿದ್ರು ಡಿಕೆ ಶಿವಕುಮಾರ್ ಮಾತ್ರ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಯಾರೇನೇ ಮಾತಾಡಿದ್ರು ಡಿಕೆಶಿ ಮಾತ್ರ ಮೌನಕ್ಕೆ ಶರಣಾಗಿದ್ರು. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾ ಇದ್ರು. ಇದೀಗ ಆ ಕಾಲ ಕೂಡಿ ಬಂದಿದೆ. ಅದು ಒಂದು ಕಡೆಯಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಾಗಲೂ ಡಿಕೆಶಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದರು. ಉಪಹಾರ ಕೂಟ ಆಯೋಜಿಸಿ ಸಿದ್ದರಾಮಯ್ಯ ರಾಜೀನಾಮೆ ಘೋಷಣೆ ಮಾಡಿದ್ರು. ಆ ಸಮಯದಲ್ಲೂ ಡಿಕೆ ಶಿವಕುಮಾರ್ ಸಿದ್ದು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು. ತಪ್ಪಿಕೊಂಡು ಒಗ್ಗಟ್ಟು ಪ್ರದರ್ಶಿಸಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಪರ ಟ್ವೀಟ್ ಮಾಡಿ ಬಂಡೆ ಹಾಡಿ ಹೊಗಳಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಮಂತ್ರ ಸಕ್ಸಸ್ ಆದಂತಿದೆ. ಸಿದ್ದರಾಮಯ್ಯ ಸೇರಿ ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ದರೆ ಮಾತ್ರ ಸಿಎಂ ಆಗಿ ಡಿಕೆಶಿ ಮುಂದುವರಿಯಲಿದ್ದಾರೆ. ಹಾಗಾಗಿ ಡಿಕೆಶಿ ಡೇ 1 ನಿಂದಲೂ ಒಗ್ಗಟ್ಟು ಪ್ರದರ್ಶನ ಮಾಡುತ್ತಲೇ ಬರ್ತಿದ್ದಾರೆ. ಇನ್ನು ಮುಂದೆಯೂ ಇದನ್ನೇ ಪಾಲಿಸಿದ್ರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಾಳಿದವನು ಬಾಳಿಯಾನು ಎಂಬ ಮಾತನ್ನ ನಾವು ಕೇಳ್ತಾನೆ ಇರ್ತೇವೆ. ತಾಳ್ಮೆಯಿಂದ ಇದ್ರೆ ಎಲ್ಲವನ್ನ ಕೂಡ ಸಾಧಿಸಬಹುದು ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಂಗ್ರೆಸ್ಸಿನ ಆ ನಾಯಕ. ಒಂದಲ್ಲ ಎರಡಲ್ಲ 16 ವರ್ಷದ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನ ಕಟ್ಟಾಳು, ಸಂಘಟನಾ ಚತುರ, ಟ್ರಬಲ್ ಶೂಟರ್, ಗಾಂಧಿ ಕುಟುಂಬದ ನಿಷ್ಠಾವಂತ, ರಾಜ್ಯದಲ್ಲಿ ಮುಳುಗುತ್ತಿದ್ದ ಕಾಂಗ್ರೆಸ್ ದೋಣಿಯನ್ನ ಮೇಲಕ್ಕೆತ್ತಿದ 16 ಬಿರುದು ಹೊಂದಿರುವ ನಾಯಕನೇ ಡಿಕೆ ಶಿವಕುಮಾರ್. ಅದರಲ್ಲೂ ತಾಳ್ಮೆಗೆ ಇನ್ನೊಂದು ಹೆಸರೇ ಕನಕಪುರದ ಬಂಡೆ. ಡಿಕೆ ಶಿವಕುಮಾರ್ ಯಶಸ್ಸಿನ ಹಿಂದಿದೆ ಒಗ್ಗಟ್ಟಿನ ಮಂತ್ರ. ಡಿಕೆಶಿ ಸಕ್ಸಸ್ ಹಿಂದೆ ಒಗ್ಗಟ್ಟಿನ ಮಂತ್ರ. ಬಂಡೆ ಮುಂದಿದೆ ಸಾಲು ಸಾಲು ಸವಾಲು.